ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 29. ಶಿವನ್ಯಳ ಮನೆಯಿಂದ ಹೊರಟ ಐಶ್ವರ್ಯ ಅವಳ ಮನೆಗೆ ಹೋಗುತ್ತಾಳೆ. ಆಗ ಅವಳ ಮೊಬೈಲ್ಗೆ ಒಂದು ಸಂದೇಶ ಬರುತ್ತದೆ. ತೆರೆದು ನೋಡುವಾಗ ಕಾಲೇಜಿನ ಗ್ರೂಪಿನಲ್ಲಿ ಬಂದ ಸಂದೇಶವದು. ಅದೇನೆಂದರೆ ಅವರ ರಿಸಲ್ಟ್ ಬಂತು ಎಂದು. ಕೂಡಲೇ ರಿಸಲ್ಟ್ ನೋಡಿದ್ಲು. ಡಿಸ್ಟಿಂಕ್ಷನ್ ಇತ್ತು. ಖುಷಿಯಾಗಿ, ಅಮ್ಮ ಪಪ್ಪ ಬೇಗ ಬನ್ನಿ ಇಲ್ಲಿ. ಆಗ ಮಹೇಶ್ ರವರು, ಏನಾಯಿತು ಪುಟ್ಟ ಎಂದು ಕೇಳಿದಾಗ ಐಶ್ವರ್ಯ, ಪಪ್ಪ ರಿಸಲ್ಟ್ ಬಂತು ಎಂದಳು. ಪಾರ್ವತಿಯವರು, ಪಾಸ್ ಆದ್ಯಾ ಎಂದು ಕೇಳಿದಾಗ ಐಶ್ವರ್ಯ ಅವರಿಗೆ ಟೆರರ್ ಲುಕ್ ಕೊಟ್ಟು, ಡಿಸ್ಟಿಂಕ್ಷನ್ ಬಂದಿದೆ ಎಂದಳು. ಆಗ ಮಹೇಶ್ ರವರು, ವಾವ್ ಸೂಪರ್ ಪುಟ್ಟ, ಈ ಖುಷಿಗೆ ನಿಂಗೇನು ಬೇಕು ಕೇಳು ಕೊಡ್ತೀನಿ ಎಂದಾಗ ಐಶ್ವರ್ಯ, ನಾನೇನು ಕೇಳಿದ್ರು ಕೊಡ್ತೀರಾ ಪಪ್ಪ ಎಂದು ಕೇಳಿದಳು. ಆಗ ಮಹೇಶ್ ರವರು, ಹ್ಞೂ ಪುಟ್ಟ ಎಂದರು. ರೀ, ನೀವು ಸುಮ್ಮನೆ ಅವಳು ಕೇಳಿದ್ದಕ್ಕೆ ಹ್ಞೂ ಅನ್ಬೇಡಿ. ಪಾರು, ನೀನು ಸುಮ್ಮನಿರು. ಐಶು ಪುಟ್ಟ ನೀನು ಕೇಳು. ಮೊದಲು ಪ್ರಾಮಿಸ್ ಮಾಡಿ ನಾನೇನು ಕೇಳಿದ್ರು ಕೊಡ್ತೀನಿ ಅಂತ. ಹ್ಞೂ ಪ್ರಾಮಿಸ್. ಥ್ಯಾಂಕ್ಸ್ ಪಪ್ಪ, ಆದರೆ ನನಗೆ ಇವಾಗ ಬೇಡ, ಸಮಯ ಬಂದಾಗ ಕೇಳ್ತೀನಿ. ಮಹೇಶ್ ರವರು, ಸರಿ ಪುಟ್ಟ, ಮುಂದೇನು ಮಾಡಬೇಕು ಅಂತಿದ್ಯಾ ಎಂದು ಮಗಳನ್ನು ಕೇಳಿದಾಗ ಪಾರ್ವತಿಯವರು, ನೀವೇನ್ರಿ ಮುಂದೇನು ಅಂತ ಅವಳನ್ನು ಕೇಳೋದು, ಮುಂದೆ ಅವಳ ಮದುವೆ ಮಾಡಿಸೋದಷ್ಟೆ ಎಂದರು. ಆಗ ಐಶ್ವರ್ಯ, ಅಮ್ಮ ನನಗೀಗ ಮದುವೆ ಬೇಡ ಎಂದಳು. ಆಗ ಪಾರ್ವತಿಯವರು, ಅದು ಹಾಗಲ್ವೇ ಎಂದಾಗ ಮಹೇಶ್ ರವರು ಪಾರ್ವತಿಯವರಿಗೆ ಸುಮ್ಮನೆ ಇರುವಂತೆ ಸನ್ನೆ ಮಾಡುತ್ತಾರೆ. ಪಪ್ಪ, ನಾನು ಮತ್ತು ನೀವು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿದ್ವಿ. ರಿಸಲ್ಟ್ ಬಂದ ಮೇಲೆ ಜಾಯಿನ್ ಆಗೋಕ್ಕೆ ಹೇಳಿದರು. ಎಲ್ಲಿ ಪುಟ್ಟ? ಮೈಸೂರಲ್ಲಿ ಪಪ್ಪ. ಮೈಸೂರಂದ ತಕ್ಷಣ ಮಹೇಶ್ ರವರ ಮುಖದಲ್ಲಿ ನಗು ಮೂಡಿತು. ಸರಿ ಪುಟ್ಟ, ಯಾವಾಗ ಹೋಗೋದು? ಅಲ್ಲಿ ಎಲ್ಲಿ ಉಳ್ಕೊಳ್ತೀಯಾ? ನಾಳೆ ಹೋಗ್ತೀನಿ ಪಪ್ಪ, ಅಲ್ಲಿ ಪಿ ಜಿಯಲ್ಲಿ ಇರ್ತೀನಿ. ಆಗ ಮಹೇಶ್ ರವರು ಸರಿ ಎಂದರು. ಐಶ್ವರ್ಯ ನೀವಿಗೆ ಕರೆ ಮಾಡುತ್ತಾಳೆ. ನಮ್ಮ ನೀವಿ ಏನು ಮಾಡ್ತಾಳೆ ನೋಡೋಣ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಮತ್ತೊಮ್ಮೆ ನೀವೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಪಲಾವ್ ಮತ್ತು ಪನ್ನೀರ್ ಮಸಾಲ ಎಂದು ಅಡುಗೆ ಮಾಡುತ್ತಾಳೆ. ನಮ್ಮ ಚೇತು ಹೊರಗಡೆ ಹೋಗಿದ್ದ. ನಮ್ಮ ನೀವಿಗೆ ಒಬ್ಬಳೇ ಬೇಜಾರು. ಅದಕ್ಕೆ ಸ್ವಲ್ಪ ಹೊತ್ತು ಚೇತು ಮನೆಯವರಿಗೆ ಕರೆ ಮಾಡಿ ಮಾತನಾಡಿದ ನಂತರ ತನ್ನ ತವರು ಮನೆಗೆ ಕರೆ ಮಾಡಿ ಅವರೊಂದಿಗೆ ಸ್ವಲ್ಪ ಹರಟಿ, ಇವಾಗ ಚೇತು ಬರೋ ಹೊತ್ತಿಗೆ ಏನಾದರೂ ಅಡುಗೆ ಮಾಡೋಣ ಎಂದು ಅಡುಗೆ ಮನೆಗೆ ಬಂದು ನೀವೀ ಸ್ಪೆಷಲ್ ರೆಸಿಪಿ ಶುರು ಮಾಡಿದ್ದಳು. ವೀಕ್ಷಕರೇ, ರುಚಿ ರುಚಿಯಾದ ಪಲಾವ್ ಮತ್ತು ಪನ್ನೀರ್ ಮಸಾಲ ಸವಿಯಲು ಸಿದ್ಧ ಎಂದು ಹೇಳಿ ಎಲ್ಲವನ್ನೂ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಲು ತೆಗೆದುಕೊಂಡು ಬರುವಾಗ ಚೇತು ಕೈ ಕಟ್ಟಿ ನಿಂತು ನಗುತ್ತಿದ್ದ. ನೀವಿ ಮನೆಯ ಬಾಗಿಲು ಲಾಕ್ ಮಾಡಿರಲಿಲ್ಲ. ಚೇತು ಹೋದ ಕೆಲಸ ಬೇಗ ಮುಗಿಸಿ ಬಂದ. ಬಾಗಿಲು ಜಸ್ಟ್ ದೂಡಿದಾಗ ತೆರೆದುಕೊಂಡಿತು. ನೀವಿ ಎಲ್ಲಿ ಎಂದು ಹುಡುಕುವಾಗ ಅಡುಗೆ ಮನೆಯಲ್ಲಿ ಯಾರೋ ಮಾತನಾಡಿದ ಹಾಗೆ ಕೇಳಿತು. ಅಲ್ಲಿಗೆ ಬಂದು ನೋಡಿದಾಗ ನೀವಿ ಒಬ್ಬಳೇ ಮಾತನಾಡುತ್ತಿದ್ದಳು. ಅವಳ ಕುಕ್ಕರಿ ಶೋ ನೋಡಿ ಚೇತು ಅಲ್ಲೇ ನಿಂತ. ನೀವು ಯಾವಾಗ ಬಂದ್ರಿ? ಅದ್ಯಾಕೆ ಹಾಗೆ ನಗೋದು? ಏನಿಲ್ಲ, ಕಾರಣವಿಲ್ಲದೆ ಒಬ್ಬರೇ ನಗ್ತಿರುವವರನ್ನು ಏನಂತಾರೆ ಗೊತ್ತಾ? ನಂಗೆ ಗೊತ್ತಿಲ್ಲಪ್ಪ, ಏನಂತಾರೆ? ಲೂಸ್ ಅಂತಾರೆ. ಹೋಗಿ ಫ್ರೆಶ್ ಆಗಿ ಬನ್ನಿ, ತಿಂಡಿ ತಿನ್ನುವಿರಂತೆ. ಓಕೆ. ಏನಪ್ಪ ದೇವರೇ ನಿನ್ನ ಲೀಲೆ. ನನ್ನ ಚೆರಿ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾಳೆ, ಸಾಫ್ಟಾಗಿ ಬಿಟ್ಟಿದ್ದಾಳೆ. ಇದು ಕನಸ ನನಸ ಒಂದು ಅರ್ಥ ಆಗ್ತಿಲ್ಲ. ಆದರೂ ಅವಳು ಸ್ವಲ್ಪ ಪ್ರೀತಿಯಿಂದ ಜಗಳ ಆಡಿದರೆ ಚೆನ್ನಾಗಿರೋದು. ನನ್ನ ಎಷ್ಟು ವರ್ಷದ ಕನಸು ಗೊತ್ತಾ? ನಿನ್ನ ಜೊತೆಗೆ ನನ್ನ ಜೀವನ, ನಾವು ಒಟ್ಟಾಗಿ ಬಾಳೋದು. ನಂಗೆ ಗೊತ್ತು ನಂಗೆ ಮೈಸೂರು ಅಂದರೆ ಇಷ್ಟ ಅಂತ, ಅದಕ್ಕೆ ಇಲ್ಲಿ ಮನೆ ತಗೊಂಡಿರೋದು. ಎಲ್ಲ ನಿನಗೆ ಇಷ್ಟ ಆಗೋ ಥರನೇ ಮಾಡಿದ್ದೇನೆ. ಇನ್ನೇನಿದ್ರೂ ನಿನಗೆ ನಾನು ಇಷ್ಟ ಆಗೋದೊಂದೇ ಬಾಕಿ. ನನ್ನ ಮುದ್ದು ನೀನು. ಬೇಗ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೆ ಹೆಂಡತಿ. ನೀನು ನನ್ನ ಹೆಂಡತಿ ಅಂತ ಹೇಳೋದಕ್ಕೆ ಏನೋ ಖುಷಿ ನನಗೆ ಎಂದು ಯೋಚಿಸುತ್ತಾ ಫ್ರೆಶ್ ಆಗಿ ಬಂದ. ನೀವಿ ಅವನಿಗೆ ತಿಂಡಿ ಬಡಿಸಿದಳು. ಥ್ಯಾಂಕ್ ಯು, ಇದು ನನ್ನ ಫೇವ್ರೆಟ್ ತಿಂಡಿ. ಹಲೋ, ನಾನೇನು ನಿಮಗೆ ಇಷ್ಟ ಅಂತ ಮಾಡಿಲ್ಲ, ಇದು ನನಗೆ ಇಷ್ಟ ಅಂತ ಮಾಡಿದೆ. ಓಕೆ ಕೂಲ್. ಏನು ಕೂಲ್? ಅಯ್ಯೋ ಏನಿಲ್ಲಮ್ಮ, ಹೊರಗಡೆ ಮಳೆ ಅಲ್ವಾ, ಅದಕ್ಕೆ ಕೂಲ್ ಅಂದೆ. ಅಷ್ಟರಲ್ಲಿ ನೀನು ಇರುವಾಗ ಬೇರೇನೂ ಬೇಕಿಲ್ಲ ಎಂದು ನೀವಿಯ ಫೋನ್ ರಿಂಗ್ ಆಗುತ್ತದೆ. ಐಶು ಕಾಲಿಂಗ್ ಎಂದು ಮೊಬೈಲ್ ಪರದೆಯಲ್ಲಿ ತೋರಿಸುತ್ತಿತ್ತು.
ಕರೆ ಸ್ವೀಕರಿಸಿದವಳೆ. ಹೇಳುವ ಐಶು. ಏನಮ್ಮ ನೀವೇ, ಗಂಡ ಬಂದ ಮೇಲೆ ನಮ್ಮನ್ನು ಮರೆತಿರುವ ಹಾಗಿದೆ. ಐಶು, ಸುಮ್ಮನೆ ಏನೇನೋ ಹೇಳಬೇಡ, ನಾನು ಬ್ಯುಸಿ ಇದ್ದೆ, ಅದಕ್ಕೆ ಕಾಲ್ ಮಾಡೋಕ್ಕಾಗಲಿಲ್ಲ. ಓಕೆ ಕೂಲ್ ಬಾಬಾ. ಏನಿವತ್ತು ಎಲ್ಲರೂ ಕೂಲ್ ಕೂಲ್ ಅಂತಿದ್ದೀರಾ? ಎಲ್ಲರೂ ಅಂದರೆ ಬೇರೆ ಯಾರು ಹಾಗಂದರೆ? ಯಾರೂ ಇಲ್ಲ ಅಮ್ಮ ತಾಯಿ. ಮೊದಲು ತಾವು ಕರೆ ಮಾಡಲಿರುವ ಕಾರಣ ತಿಳಿಸ್ತೀರಾ? ನಮ್ಮ ರಿಸಲ್ಟ್ ಬಂತು, ಡಿಸ್ಟಿಂಕ್ಷನ್ ಬಂದಿದೆ ನನಗೆ. ಆಮೇಲೆ ನಿಮಗೆ ರ್ಯಾಂಕ್ ಬಂದಿದೆ. ನಿಜವಾಗ್ಲೂ ನಂಗೆ ನಂಬೋಕ್ಕಾಗ್ತಿಲ್ಲ. ಪ್ರತಿ ಸಾರಿ ರಿಸಲ್ಟ್ ಬಂದಾಗ ಇದೇ ಡೈಲಾಗ್ ಹೇಳ್ತೀಯ. ನನಗಂತೂ ಕೇಳಿ ಕೇಳಿ ಸಾಕಾಯಿತು. ಹೊಸ ಡೈಲಾಗ್ ಇದ್ದರೆ ಹೇಳು. ಮತ್ತು ನಾನು ನಾಳೆ ಮೈಸೂರಿಗೆ ಬರ್ತಾ ಇದ್ದೀನಿ. ನಾಡಿದ್ದು ಕೆಲಸಕ್ಕೆ ಜಾಯ್ನ್ ಆಗಬೇಕು. ನೆನಪಿದೆ ಅಲ್ವಾ? ಹ್ಞೂ ನೆನಪಿದೆ. ನೀನು ನಮ್ಮ ಜೊತೆ ನಮ್ಮ ಮನೇಲಿ ಇರುವ ಐಶು. ಬೇಡಪ್ಪ, ಗಂಡ ಹೆಂಡತಿ ಮಧ್ಯೆ ಶಿವಪೂಜೆಯಲ್ಲಿ ಕರಡಿತಾರ ನಾನು ಯಾಕೆ? ಅಯ್ಯೋ ಹಾಗೇನಿಲ್ಲ, ಬಾ ನೀನು. ನೋ ಚಾನ್ಸ್. ನನಗೋಸ್ಕರ ನನ್ನ ಡಾರ್ಲಿಂಗ್ ವೇಟಿಂಗ್, ಸೊ ನಾನಲ್ಲಿ ಬರೋದಿಲ್ಲ. ಡಾರ್ಲಿಂಗಾ? ಯಾರೇ ಅದು? ನಾಳೆ ಹೇಳ್ತೀನಿ. ಆಮೇಲೆ ನಿನ್ನ ಗಂಡನಿಗೆ ಫೋನ್ ಕೊಡು, ನಾನು ಮಾತಾಡಬೇಕು. ನಿನ್ಗವರ ಜೊತೆ ಏನು ಮಾತು? ನೀನು ಫೋನ್ ಕೊಡು. ಸರಿ. ಇಂದು ಚೇತುಗೆ ಫೋನ್ ಕೊಡ್ತಾಳೆ. ಹಲೋ. ಹಲೋ ಅಣ್ಣ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ಅಣ್ಣ, ನಾನು ಅಜ್ಜಿ ಅಲ್ಲ, ನೀನು ಅಂತ ಕರೀರಿ. ಓಕೆ, ಐ ಆಮ್ ಸಾರಿ. ನಮ್ಮ ನಿವಿ ಹೇಗೆ? ಕಾಟ ಕೊಡ್ತಿದ್ದಾಳ ನಿಮಗೆ? ಫೋನ್ ಸ್ಪೀಕರಲ್ಲಿ ಹಾಕಿದ್ಲು ನಿವಿ. ಐಶ್ವರ್ಯಾಳ ಮಾತು ಕೇಳಿ ಮೂತಿ ಕೆಂಪು ಮಾಡಿ ನಿಂತಿದ್ಲು. ಚೇತು ಮುಸಿ ಮುಸಿ ನಗ್ತಿದ್ದ. ಹಾಗೇನಿಲ್ಲ, ಅವಳು ಪಾಪ ಗುಡ್ ಗರ್ಲ್. ಹೌದು, ನಮ್ಮ ನಿವಿ ಬಂಗಾರ. ನಾನು ಸುಮ್ಮನೆ ತಮಾಷೆ ಮಾಡಿದೆ. ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ. ನೋಡೋಕ್ಕೆ ತರಲೆ ಆದರೂ ಮನಸ್ಸು ಮೃದು. ಡೋಂಟ್ ವರಿ, ನಾನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಇಂದು ಕರೆ ಸ್ಥಗಿತಗೊಳಿಸಿದ. ನಿವಿಯ ಸಿಟ್ಟೆಲ್ಲ ಕರಗಿ ಐಶ್ವರ್ಯ ಹೇಳಿದ ಮಾತಿಂದ ಖುಷಿಗೆ ಕಣ್ತುಂಬಿತು. ಅದನ್ನು ನೋಡಿದಾಗ ಚೇತು ಮನಸ್ಸಲ್ಲೇ, ದೇವ್ರೆ, ಈ ಹುಡುಗಿಯರನ್ನು ಅದೇನು ಅಂತ ಸೃಷ್ಟಿ ಮಾಡಿದ್ಯಾ? ಮಾತಿಗೆ ಮುಂಚೆ ಕೋಪ ಬರುತ್ತೆ, ಯಾರಾದರೂ ಪ್ರೀತಿ ಕಾಳಜಿ ತೋರಿಸಿದರೆ ಕಣ್ತುಂಬಿ ಬರುತ್ತೆ. ಇವರನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಎಂದು ಎದ್ದು ಹೋದ. ನಿವಿ ಡೈನಿಂಗ್ ಟೇಬಲ್ ಹತ್ತಿರ ಚೇರ್ನಲ್ಲಿ ಕೂತು ತನ್ನ ತವರು ಮನೆಗೆ ಹಾಗೂ ಗಂಡನ ಮನೆಗೆ ಕರೆ ಮಾಡಿ ತನಗೆ ರ್ಯಾಂಕ್ ಬಂದಿರುವ ವಿಷಯವನ್ನು ತಿಳಿಸುತ್ತಾಳೆ. ಎಲ್ಲರೂ ಖುಷಿ ಪಡುವರು. ಕರೆ ಸ್ಥಗಿತಗೊಳಿಸಿದಾಗ ಚೇತು, ಕಂಗ್ರ್ಯಾಟ್ಸ್, ರ್ಯಾಂಕ್ ಬಂದ ವಿಷಯ ಗೊತ್ತಾಯಿತು ಎಂದು ಕ್ಯಾಡ್ಬರಿ ಸೆಲೆಬ್ರೇಷನ್ ಬಾಕ್ಸ್ ಅವಳ ಕೈಗೆ ಕೊಡ್ತಾನೆ. ನಿವಿ ಖುಷಿಯಿಂದ, ಥ್ಯಾಂಕ್ ಯು. ನಿಮ್ಗೆ ಹೇಗೆ ಗೊತ್ತಾಯಿತು? ನೀನು ಮಾತಾಡುವಾಗ ಕೇಳಿಸ್ಕೊಂಡೆ. ಅದು ಒಳ್ಳೆ ಅಭ್ಯಾಸ ಅಲ್ಲ. ಸಾರಿ. ಇಟ್ಸ್ ಓಕೆ, ಬಟ್ ಡೋಂಟ್ ರಿಪೀಟ್ ದಿಸ್ ಎಂದು ಚಾಕ್ಲೇಟ್ ಬಾಯಿಗೆ ಹಾಕುವಾಗ ಚೇತು, ನಂಗೆ ಕೊಡಲ್ವಾ ಎಂದ. ಅವಳು ಇನ್ನೊಂದು ಚಾಕ್ಲೇಟ್ ಕೊಡುವಾಗ ಅದನ್ನು ತಡೆದು, ನಂಗಿದು ಬೇಡ ಎಂದು ಹೇಳಿ ಅವಳ ಕೈಯಲ್ಲಿ ಇದ್ದ ಅವಳು ಅರ್ಧ ತಿಂದ ಚಾಕ್ಲೇಟನ್ನು ಅವಳ ಕೈಯಿಂದಲೇ ತನ್ನ ಬಾಯಿಗೆ ಹಾಕಿ, ನಂಗೆ ಬೇಕಾದದ್ದು ಸಿಕ್ತು ಎಂದು ಓಡ್ತಾನೆ. ಅಲ್ಲಿ ಏನು ನಡೆಯಿತು ಎಂದು ತಿಳಿಯಲು ನಿವಿಗೆ ಸಮಯ ಹಿಡಿಯುತ್ತದೆ. ಅರ್ಥ ಆದ ತಕ್ಷಣ ಅವನ ಹಿಂದೆ ಓಡ್ತಾಳೆ. ಅವನು ರೂಮಿಗೆ ಹೋಗಿ ಬಾಗಿಲು ಲಾಕ್ ಮಾಡ್ತಾನೆ. ನಿವಿ ಜೋರಾಗಿ ಬಾಗಿಲು ಬಡಿತಾಳೆ. ಅವನು ಬಾಗಿಲು ತೆರೆಯುವುದಿಲ್ಲ. ಮುಂದುವರಿಯುವುದು.